ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಇಂಗ್ಲಿಷ್ ಪತ್ರಿಕೆಯ ಕೀ ಉತ್ತರಗಳು ಹಾಗೆ ನೋಡ್ತಾ ಹೋಗಿ. ನೋಡಿ, ಮೊದಲನೇದಕ್ಕೆ ಬಿ ಆಪ್ಷನ್ ನೈಟ್, ಎರಡನೇದಕ್ಕೆ ಸಿ ಆಪ್ಷನ್ ಡೆತ್ ಸೆಂಟೆನ್ಸ್, ಮೂರನೇದಕ್ಕೆ ಡಿ ಯೆಸ್ಟರ್ಡೇ, ನಾಲ್ಕನೇದಕ್ಕೆ ಬಿ ಆಪ್ಷನ್ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ, ಐದನೇದಕ್ಕೆ ಸಿ ಬಸವಯ್ಯ, ಆರನೇದು ಸಿ ಮಾಡರ್ನ್ ಡೆವಲಪ್ಮೆಂಟ್ಸ್ ವುಡ್ ರೀಪ್ಲೇಸ್ ಬುಕ್ಸ್ ವಿತ್ ಮೋರ್ ಡೈನಮಿಕ್ ಥಿಂಗ್ಸ್, 7ಗೆ ಪೆಡಿಸ್ಟ್ರಿಯನ್ಸ್, 8ನೇದು ಮಾದಿಕಾ, 9ನೇದು ಫಾತಿಮಾ, 10ನೇದು ವಾಟರ್ ಅಂತ. ಇಷ್ಟು ಉತ್ತರಗಳು ಕರೆಕ್ಟ್ ಆಗಿತ್ತು ಅಂದರೆ ನಿಮಗೆ 10ಕ್ಕೆ 10 ಅಂಕಗಳು ಸಿಗ್ತವೆ. 11ನೇದು ವಾಸ್ ಸಪೋರ್ಟೆಡ್, ವಾಸ್ ಆಪೋಸ್ಡ್, ವರ್ ಕಾಂಪೋಸ್ಡ್ ಅಂತ ಬರಬೇಕು. 12th ಒನ್ ಸ್ವೆಪ್ಟ್ ಅಕ್ರಾಸ್, ಬ್ರೈನ್ ಚೈಲ್ಡ್ ಅಂತ ಬರಬೇಕು. ನೋಡಿ, 13ಗೆ ಇದೇ ಆನ್ಸರ್ ಬರಬೇಕು. ಈ ಆಪ್ಷನ್ಸ್ ಅನ್ನ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 14ಗೆ ಜೂಲಿಯಟ್ ಈಸ್ ಕಂಪೇರ್ಡ್ ಟು ಎ ರಿಚ್ ಜೆವೆಲ್ ಇನ್ ಆನ್ ಇಥಿಯೋಪ್ಸ್ ಇಯರ್ ಅಂಡ್ ಎ ಸ್ನೋಯಿ ಡವ್ ಅಮಾಂಗ್ ದ ಫ್ಲಾಕ್ ಆಫ್ ಕ್ರೋಸ್. 15th one, the archer and the arrows may go swift and far. ನೋಡಿ, ಈ ಉತ್ತರಗಳು ಬರಬೇಕು. 16th ನೋಡಿ, ಹಾಗೇನೆ 17th ನೋಡಿ. ಕ್ವಶನ್ ನಂಬರ್ 30 ನೋಡಿ, ಹಾಗೆ ನೋಡ್ತಾ ಹೋಗಿ. ಬಿ ಆಪ್ಷನ್ಗೆ ಇನ್ 2001, ಸಿಗೆ ಫಾರ್ 2 years, ಇಗೆ ಇನ್ ಎ ಫ್ರೀ ಸ್ಟೇಟ್, ಎಫ್ಗೆ ಆನ್ ಇಂಟೆನ್ಸಿಫೈಡ್ ಐಸೋಲೇಷನ್ ಅಂಡ್ ಆಲಿಯನೇಷನ್. ಉತ್ತರ ಹೆಚ್ಚು ಐ. ಕ್ವಶನ್ ನಂಬರ್ 31ಗೆ ಎ. ಅದರಲ್ಲಿ ಮತ್ತೆ ಆಪ್ಷನ್ಸ್ ನೋಡಿ. ಕ್ವಶನ್ ನಂಬರ್ 32, 33 ನೋಡಿ, ಹಾಗೆ 34 ನೋಡ್ತಾ ಹೋಗಿ. ಹಾಗೇನೆ 35 ನೋಡಿ. ವಿದ್ಯಾರ್ಥಿಗಳೇ, ಈ ಉತ್ತರಗಳನ್ನ ಗಮನಿಸ್ಕೊಳ್ಳಿ. ನೀವು ಏನ್ ಬರ್ದಿದ್ದೀರಾ ಅಂತ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು. ಧನ್ಯವಾದಗಳು.